ದೊಡ್ಡನಗೌಡರು ವಿಪ್. ಹಾಂ, ನಾವೆಲ್ಲರೂ ಇವತ್ತು ಬಂದಿರೋವಂಥದ್ದು ತುಂಗಭದ್ರಾ ಡ್ಯಾಮಲ್ಲಿ 19ನೇ ಗೇಟ್ ಏನಿದೆ ಏಕಾಏಕಿ ಮುರಿದು ಬಿದ್ದು ಸುಮಾರು 13ರಿಂದ 15 ಲಕ್ಷ ಹೆಕ್ಟೇರ್ ಜಮೀನಿಗೆ ಬೆಳೆ ಬೆಳೆಯುವಂಥದ್ದಕ್ಕೆ ಅವಕಾಶ ಆಗ್ತಾ ಇದ್ದಂಥ ಒಂದು ಡ್ಯಾಮ್ ಇದು. ಸೊ ಈಗ ಸುಮಾರು 68ರಿಂದ 70 TMC ನೀರು ಆಚೆ ಹೋಗ್ತಾ ಇದೆ. ಇದು ಉಪಯೋಗಕ್ಕೆ ಬರಲ್ಲ, ಶೇಖರಣೆ ಮಾಡೋಕ್ಕೂ ಅವಕಾಶ ಇಲ್ಲ. ಈ ಪರಿಸ್ಥಿತಿಯಿಂದ ಮುಂದೆ ರಾಜ್ಯದಲ್ಲಿ ಭಾಳಷ್ಟು ಸಮಸ್ಯೆಗಳು ಬರ್ತದೆ. ಇಷ್ಟು ಬೆಳೆ ಹಾನಿ ಆಗ್ತೈತೆ. ಮತ್ತು ಈಗ ಅಧಿಕಾರಿಗಳು ಹೇಳಿರುವಂಥದ್ದು ಒಂದು ಬೆಳೆ ಕೊಡೋಕ್ಕೂ ಸ್ವಲ್ಪ ಯೋಚನೆ ಮಾಡಬೇಕು. ಅಂದರೆ ಈಗ ಮಳೆ ಏನು ಬರ್ತೈತೆ, ಇನ್ನೊಂದು ಮುಂದಿನ ತಿಂಗಳು 7ನೇ ತಾರೀಕಿಂದ ಮಳೆ ಶುರುವಾಗಬೇಕು. ಆ ಶುರುವಾದಾಗ ಅದೇನು ಮಳೆ ಜೋರು ಬಂದರೆ, ಒಳ್ಳೆ ಮಳೆ ಬಂದರೆ ನಾವು ಒಂದು ಬೆಳೆಗೆ ಅವಕಾಶ ಮಾಡಿಕೊಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ನೀರು ಹರಿದು ಹೋಗ್ತಾ ಇದೆ. ಇದನ್ನು ಈಗ ಅಧಿಕಾರಿಗಳ ಜೊತೆ ನಾನು ಮತ್ತು ಬೊಮ್ಮಾಯಿ ಅವರೆಲ್ಲರೂ ಮೀಟಿಂಗ್ ಮಾಡಿದ್ದೀರಿ. ಈಗ ಟೆಂಪ್ರವರಿ ಗೇಟನ್ನು ಮಾಡ್ತಾ ಇದ್ದಾರೆ ಅಷ್ಟೇ. ಈಗ ಮೀಟಿಂಗ್ ಇದೆ, CWC ಮೀಟಿಂಗ್ ಇದೆ ಇವತ್ತು. ಆ ತುರ್ತು ಸಭೆ ಕರೆದಿದ್ದಾರೆ. ಸೊ ಅಲ್ಲಿ ಇನ್ನೂ ತೀರ್ಮಾನ ಆಗಿಲ್ಲ. ತೀರ್ಮಾನ ಆದಮೇಲೆ ಇದನ್ನು ಯಾವ ಪ್ಲಾನಲ್ಲಿ ಮಾಡಬೇಕು ಅಂತ. ಈಗ ಕಟ್ ಪೀಸ್ ಮಾಡಿ ಒಂದೊಂದೇ ಎಲಿಮೆಂಟ್ನೇ ನಿಲ್ಲಿಸುವಂಥದ್ದು ಒಂದು ಇದು ಪೂರ್ತಿ. ಅಂದರೆ ಎಂಟೈರ್ ಬ್ಲ್ಯಾಕ್ ಮಾಡೋದು ಅಷ್ಟೇ. ಇದನ್ನು ಓಪನ್ ಮಾಡೋದೇನೂ ಇಲ್ಲ. ಇದನ್ನು ಈ ಗೇಟ್ ಮಾಡಿದ್ರೆ ಕಂಪ್ಲೀಟ್ ಕ್ಲೋಸ್ ಅಷ್ಟೇ. ಇದರಿಂದ ನೀರೇನು ಹೊರಗಡೆ ಹೋಗಲ್ಲ. ಮುಂದಿನ ಬೇಸಿಗೆಯಲ್ಲಿ ಒರಿಜಿನಲ್ ಗೇಟನ್ನು ಮಾಡಬೇಕು ಅನ್ನೋದು ಅವರ ಪ್ಲ್ಯಾನ್. ಸೊ ಎಲ್ಲನೂ ಕೂಡ ಈಗ ಅಧಿಕಾರಿಗಳೆಲ್ಲ ಬಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇನ್ನೊಂದು 3 ದಿನದಲ್ಲಿ ಇದನ್ನು ವರ್ಕ್ ಶುರುವಾಗ್ತೈತೆ ಅಂತ ಹೇಳಿದ್ದಾರೆ. ಈಗಾಗಲೇ ಆರ್ಡರ್ ಕೊಟ್ಟಿದ್ದಾರಂತೆ, ಮಾಡ್ತಾ ಇದ್ದಾರೆ. 2 ಕಡೆ ಇದನ್ನು ಫ್ಯಾಬ್ರಿಕೇಷನನ್ನು ಮಾಡ್ತಾ ಇದ್ದಾರೆ. ಫಸ್ಟ್ ಎಲಿಮೆಂಟ್ ಏನು ಇಳಿಸ್ತಾರೆ ಅದು ಸಕ್ಸಸ್ ಆದರೆ ಎಲ್ಲ ಎಲಿಮೆಂಟ್ನೂ ಇಳಿಸೋಕ್ಕೆ ಸಾಧ್ಯ ಆಗ್ತೈತೆ. ಯಾಕಂದರೆ ಅಗಲ 16 ಅಡಿ ಇರೋದ್ರಿಂದ ಸೊ ಬಲ್ಜಾಗುವಂಥದ್ದು ಸಾಧ್ಯತೆ, ಬಲ್ಜಾಗೋದು. ಯಾಕಂದರೆ ಗೊತ್ತಿದೆ ನಿಮಗೆ, ಅಷ್ಟು ಪ್ರೆಷರ್ ಇದೆ, ನೀರಿನ ಪ್ರೆಷರ್. ಅದೊಂದು ಟಫ್ ಪಾಯಿಂಟನ್ನು ಹೇಳಿದ್ದಾರೆ ಇಂಜಿನಿಯರ್ಸು. ಸೊ ಅದಕ್ಕೆ ತಕ್ಕನಂಗೆ ಏನೇನು ಪ್ಲ್ಯಾನ್ ಮಾಡಬೇಕು ಅದನ್ನು ಮಾಡ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಈಗ ಇರೋವಂಥ ಮಾಹಿತಿ ಪ್ರಕಾರ ಏನೇ ಆದರೂ ಕೂಡ ಇದೆಲ್ಲ ಮಾಡಬೇಕಾದ್ರೆ ಅನದರ್ 10 ಡೇಸ್ ಆಗ್ಬೋದು. ಸೊ 68 TMC ನೀರಿನ ಆಚೆ ಹೋಗ್ತಾ ಇದೆ. ಅದನ್ನು ತಡೆಗಟ್ಟೋದು ಹೇಗೆ ಅನ್ನೋದು ನಾವು ಸರ್ಕಾರಕ್ಕೆ ನಮ್ಮ ಆಗ್ರಹ. ನಾವೇನು ನೀರನ್ನು ಉಳಿಸಿ ಅನ್ನೋದು. ಯಾಕೆಂದರೆ ನಿಮಗೂ ಗೊತ್ತಿದೆ, ನಾವು ಮಹಾರಾಷ್ಟ್ರಕ್ಕೆ 1 TMC ನೀರಿಗೆ ನಾವು 8 ಕೋಟಿ ರೂಪಾಯಿ ಕೊಡ್ತಾಯಿದ್ದೀರಿ. ಈಗ ಮಹಾರಾಷ್ಟ್ರಕ್ಕೆ ನಮಗೆ 1 TMC ನೀರು ಬಿಡುಗಡೆ ಮಾಡಿದ್ರೆ 8 ಕೋಟಿ ಕೊಡ್ತಾಯಿದ್ದೀರಿ. ಇಲ್ಲಿ 68 TMC ನೀರು ಆಚೆ ಹೋಗ್ತಾಯಿದೆ. ಮತ್ತು ಕರ್ನಾಟಕ ನಮ್ಮ ಬೆಳೆಗಾರರು ಏನಿದ್ದಾರೆ ಇದನ್ನೇ ನಂಬ್ಕೊಂಡಿದ್ದಾರೆ ರೈತರು. ಅವರು ಸಂಕಷ್ಟದಲ್ಲಿದ್ದಾರೆ. ಕಳೆದ ಬಾರಿ ಬರಗಾಲ ಬಂದು ಬೆಳೆ ಹಾನಿಯಾಗಿದೆ. ಈಗೇನೋ ಮಳೆ ಬಂತಲ್ಲಪ್ಪ, ಡ್ಯಾಮ್ ತುಂಬಿದೆ ಅಂತೇಳಿ ಸಂತೋಷವಾಗಿದ್ದರೆ ಇವತ್ತು ಗೇಟು ಮುರಿದೋಗಿದೆ. ನನಗೆ ಕಳೆದ ಬಾರಿ ಇವರು ಮಾನ್ಸೂನ್ ಬರ್ತೈತೆ ಅನ್ನೋಕ್ಕೆ ಮುಂಚೆನೇ ಇದನ್ನೆಲ್ಲ ಸರಿಯಾಗಿ ಪರಿಶೀಲನೆ ಮಾಡಬೇಕಾಗಿತ್ತು. ಪರಿಶೀಲನೆ ಮಾಡಿ ಪ್ರತಿಯೊಂದು ಲಿಂಕು ಸರಿ ಇದೆಯಾ ಎಲ್ಲನೂ ಕೂಡ ಪರಿಶೀಲನೆ ಮಾಡಿ ಆಮೇಲೆ ಅದ್ರ ಬಗ್ಗೆ ಹೋಗ್ಬೇಕಾಯಿತು. ಈಗ ನಾನು ಕ್ವಶನ್ ಮಾಡಿದಾಗ ನಾವು ಬೊಮ್ಮಾಯಿ ಅವರು ಹೇಳಿದ್ರು ಇಲ್ಲ ಸರ್ಟಿಫೈ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಅಂದರೆ ಯಾರು ಬಂದಿದ್ದಾರೋ ಅವ್ರು ಸರ್ಟಿಫೈ ಮಾಡಿ ಕೊಟ್ಟಿದ್ದಾರೆ ಅಂತ. ಅದಕ್ಕೆ ಕಿತ್ತೋಗಿದ್ದು ಯಾಕೆ? ಇದು ಇಲ್ಲಿ ಸರ್ಕಾರದ ಒಂದು ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದು ಅದರಿಂದ ನಮಗೇನು ಇದರಲ್ಲಿ ರಾಜಕಾರಣ ಮಾಡಬೇಕು ಅಂತ ನಮಗೇನಿಲ್ಲ. ನಮಗೆ ನೀರು ಸ್ಟೋರ್ ಆಗಬೇಕು, ಅದು ಇಂಪಾರ್ಟೆಂಟು. ಇಲ್ಲಿ ರೈತರಿದ್ದಾರೆ, ಅವರ ಬಾಳು ಉಳಿಬೇಕದು, ಇದು ಭಾಳ ಮುಖ್ಯ. ಅದಕ್ಕೋಸ್ಕರ ನಾವು ಇಮಿಡಿಯೇಟಾಗಿ ನಾವೆಲ್ಲರೂ ಕೂಡ ಬಂದಿರೋವಂಥದ್ದು.